ಅಲ್ಲಿಂದ ಕರೆಕ್ಟಾಗಿ ಒಂದು 5-6 ಕಿಲೋಮೀಟ್ರ್ ಇತ್ತು ಪಂಚರ್ ಶಾಪು. ಸೀದಾ ತೊಗೊಂಬಂದು ನಿಲ್ಸಿದ್ದೀನಿ. ಲಿಫ್ಟ್ ಇಳಿಸ್ಬೇಕಿತ್ತು, ಲಿಫ್ಟ್ ಇಳಿಸ್ಲಿಲ್ಲ. ಪಂಚರ್ ಎಲ್ಲ ಹಾಕಿದ್ದಾಯಿತು. ಒಂದೇ ಒಂದು ಚಿಕ್ಕದು ಪಿನ್ ಪಂಚರ್ ಆಗಿತ್ತು, ಅದರಿಂದ ಗಾಳಿ ಹೋಗೋದು. ಇವಾಗೆಲ್ಲ ಫುಲ್ ರೆಡಿ ಮಾಡಿದ್ವಿ ನೋಡಿ. ಆಲ್ಮೋಸ್ಟ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಸ್ವಲ್ಪ ಆಯ್ತು, ಲಾಸ್ಟ್ ನೈಟ್ ಆಗ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ ಗುರು. ಯಪ್ಪ ನಮ್ಮ ಗಾಡಿ ನೋಡಿ ಎಷ್ಟು ದಿನ ಆಗಿತ್ತು. ಈ ಗಾಡಿ ಬಂದು ಯಾರು ಓಡಿಸ್ತಾರೆ ಅಂದರೆ ನಮ್ಮ ಶರತ್ ಬ್ರೋ ಓಡಿಸ್ತಾರೆ. ರೋಡ್ ನೋಡಿ ಯಾವ ರೇಂಜ್ ಹಾಳಾಗಿದೆ ಅಂತ. ಇದು ಸಂಕೇಶ್ವರಿಂದ ಚಿಕ್ಕೋಡಿಗೆ ಹೋಗೋ ರೋಡು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಲಾಸ್ಟ್ ಫ್ಲಾಗ್ ನೋಡಿದ್ರಿ, ಲೋಡಿಗೆ ಬಂದು ಆಲ್ಟ್ ಆಗಿದ್ದು. ಲೋಡ್ ಆಗಲಿಲ್ಲ, ಸ್ವಲ್ಪ 20 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಆಲ್ಟ್ ಆಗಿದ್ದು. 20 ನಿಮಿಷ ಏನಕ್ಕೆ ಲೇಟ್ ಆಗಿದ್ದು ಅಂದರೆ ಟ್ರಾಫಿಕ್ ಜಾಮ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ ಬಿಡಿ. ಈಗ ಸದ್ಯಕ್ಕೆ ಲೋಡಿಂಗ್ ಮಾಡಬೇಕು. ಲೋಡ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಬ್ಲಾಗ್ಗಳು ನೋಡೋರು ಗೊತ್ತಿರುತ್ತೆ, ನಮ್ಮದು ಫ್ರಂಟ್ ಟೈರ್ದು ಯಾಕೋ ಏರು ಹಗಲೆಲ್ಲ ಇಳಿತಾ ಇದೆ. ನಿನ್ನೆ ನೈಟ್ ಇಳಿಸ್ಕೊಂಬಂದಿದ್ದೀನಿ, ಮತ್ತೆ ಇವಾಗ ಇಳ್ದೈತೆ ಸ್ವಲ್ಪ. ಹಂಗಾಗಿ ಹೆಂಗಿದ್ರೂ ಫ್ರೀ ಇದೀವಿ ಮಧ್ಯಾಹ್ನ ಮೇಲೆ ಲೋಡ್ ಮಾಡೋದು. ಹೋಗಿ ಪಂಚರ್ ಹಾಕ್ಸ್ಕೊಂಬರೋಣ ಅಂತ. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಪಂಚರ್ ಶಾಪ್ ಐತೆ. ಗಾಡಿ ಎತ್ಕೊಂಡು ಹೋಗಿ ಫ್ರಂಟ್ ವೀಲಾಗ ಅಲ್ಲೇ ಬಿಚ್ಚಿಬಿಟ್ಟು ಪಂಚರ್ ಎಲ್ಲಾಗೈತೆ, ಏನಾಗೈತೆ, ಏನಕ್ಕೆ ಲೀಕೇಜ್ ಆಗ್ತೈತೆ ಚೆಕ್ ಮಾಡಿಸಿ, ಅಥವಾ ಟ್ಯೂಬೇನ ವೀಕ್ ಇದ್ದರೆ ಬೇರೆ ಟ್ಯೂಬ್ ಹಾಕ್ಸ್ಕೊಂಡು ಬಂದು ಲೋಡ್ ಮಾಡ್ಸೋಣ ಅಂತ. ಆಮೇಲೆ ಬನ್ನಿ, ಸದ್ಯಕ್ಕೆ ಈಗ ಪಾರ್ಕಿಂಗಲ್ಲೇ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೋಗೋಣ ಪಂಚರ್ ಶಾಪ್ ಹತ್ರ. ಅಲ್ಲಿಂದ ಕರೆಕ್ಟಾಗಿ ಒಂದು 5-6 ಕಿಲೋಮೀಟ್ರ್ ಇತ್ತು ಪಂಚರ್ ಶಾಪು. ಸೀದಾ ತೊಗೊಂಬಂದು ನಿಲ್ಸಿದ್ದೀನಿ. ಲಿಫ್ಟ್ ಇಳಿಸ್ಬೇಕಿತ್ತು, ಲಿಫ್ಟ್ ಇಳಿಸ್ಲಿಲ್ಲ. ಫ್ರಂಟಿಗೆ ಜಾಕ್ ಎತ್ತಬೇಕಾದ್ರೆ ಲಿಫ್ಟ್ ಕೆಳಗಿದ್ರೆ ಒಳ್ಳೆಯದು, ಹಾಗಾಗಿ ಲಿಫ್ಟ್ ಇಳಿಸ್ಬಿಡ್ತೀವಿ. ಸದ್ಯಕ್ಕೆ ಫುಲ್ಲು ನೋಡಿ ಆಟೋಮೆಟಿಕ್ ಜಾಕ್ನ ಇಟ್ಟಿದ್ದಾರೆ. ಇದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂತ. ಪರವಾಗಿಲ್ಲ, ಹಾಕಿ ಮಾಡಿ ಅಂತ ಹೇಳ್ದು. ಫುಲ್ಲು ಇವಾಗ ಏರಲ್ಲೇ ಜಾಕ್ ಎದ್ಬಿಡ್ತದೆ, ಏನು ಟೆನ್ಷನ್ ಇಲ್ಲ. ಕೆಳಗೆ ತೂರೋ ಅವಶ್ಯಕತೆನೇ ಇಲ್ಲ. ಲಿಫ್ಟು ಕೆಳಗೆ ಇಳೀತು ನೋಡಿ. ಏರ್ ಪೈಪ್ ಕಲೆಕ್ಷನ್ ಕೊಟ್ಟು ಎತ್ತಾ ಇದ್ದಾರೆ. ಎಷ್ಟು ಬೇಗ ಎದ್ದಾಳುತ್ತಂದ್ರೆ ಜಾಕ್ ನೋಡಿ. ಹಂಗೆ ಫ್ರೀ ಏರಲ್ಲಿ ಗಾಳಿದು ಏರ್ ಫಿಲ್ಟ್ರ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಗಾಡಿದು ಇದೆ ಏರ್ ಫಿಲ್ಟ್ರು, ಸಕ್ಕತ್ ಧೂಳಾಗ್ಬಿಟ್ಟೈತೆ. ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಹೊಸದು ಹಾಕ್ಸ್ಕೊಂಡು ಹೋಗಿ ಕ್ಲೀನೇ ಮಾಡಿಲ್ಲ, ಹಂಗಾಗಿ ಇವಾಗೆಲ್ಲ ಫುಲ್ ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀನಿ ನೋಡಿ. ಹೆಂಗಿದ್ರು ಟೈರ್ದು ಹವಾ ಬಿಡಬೇಕಲ್ಲ, ಹಾಗೆ ಆ ಟೈಮಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಪಂಚರ್ ಎಲ್ಲ ಹಾಕಿದ್ದಾಯಿತು. ಒಂದೇ ಒಂದು ಚಿಕ್ಕದು ಪಿನ್ ಪಂಚರ್ ಆಗಿತ್ತು, ಅದರಿಂದ ಗಾಳಿ ಹೋಗೋದು. ಇವಾಗೆಲ್ಲ ಫುಲ್ ರೆಡಿ ಮಾಡಿದ್ವಿ. ಟ್ಯೂಬ್ ಬೇರೆ ಸ್ವಲ್ಪ ಓದಂಗೆ ಐತೆ, ಅಂದರೆ ಏರ್ ಬಂದ್ಬಿಟ್ಟೆ ಟ್ಯೂಬು. ಟೈರ್ ಹೆಂಗೆ ಏರ್ ಬರುತ್ತೋ ಟ್ಯೂಬು ಹಂಗೆ ಏರ್ ಬರ್ತದೆ ಒಳಗಡೆಯಿಂದ. ನೋಡೋಣ, ಇವಾಗ ಫಿಟ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ. ಪಂಚರ್ ಎಲ್ಲ ಹಾಕ್ಸಿ ಟೈರ್ ಫಿಟ್ ಮಾಡಿಸಿದ್ದಾಯಿತು. ಒಳ್ಳೆ ಪಂಚರ್ ಅಂಗಡಿ ಅಂದರೆ ಯಾವ ಥರ ಅಂದರೆ ಫುಲ್ಲಿ ಅಡ್ವಾನ್ಸ್ಡ್ ಅಂದ್ಕೊಂಬಿಡಿ. ಫುಲ್ಲು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಪಂಚರ್ ಅಂಗಡಿ. ಬನ್ನಿ ಹೋಗೋಣ ಇಲ್ಲಿಂದ. ಅಲ್ಲಿಂದ ಸೀದಾ ಕಂಪ್ನಿ ಹತ್ರ ಬಂದ ತಕ್ಷಣ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಪಟ ಅಂತ ಲೋಡ್ ಆಗ್ತಾಯಿದೆ. ತೋರಿಸಿ ಹಿಂದೆ ಹೋಗಿ ಎಷ್ಟು ಲೋಡ್ ಆಗೈತೆ ನೋಡಿ. ಆಲ್ಮೋಸ್ಟ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಸ್ವಲ್ಪ ಆಯ್ತು, ಲಾಸ್ಟ್ ನೈಟ್ ಆಗ್ತಾಯಿದ್ದಾರೆ. ಇನ್ನೇನು 5 ನಿಮಿಷಕ್ಕೆ ಲೋಡ್ ಆಗೋಗುತ್ತೆ. ಲೋಡ್ ಮಾಡ್ಕೊಂಡು ಹಗ್ಗ ತಾಡ್ಪಲ್ಲೊಂದು ಹಾಕ್ಸ್ಕೊಳ್ಳೋಣ. ಹಗ್ಗ ತಾಡ್ಪಲ್ಲೆಲ್ಲ ಹಾಕಿದ್ದಾಯಿತು. ನೋಡ್ಬೋದು, ಹಗ್ಗ ತಾಡ್ಪಲ್ಲಿ ನೀಟಾಗಿ ಹಾಕಿದ್ದೀವಿ. ಒಂದಕ್ಕೂ ಗ್ಯಾಪ್ ಬಿಡ್ದಂಗೆ. ಯಾಕಪ್ಪ ಅಂದರೆ ಇರೋದು ಒಬ್ಬನೇ ಅಲ್ವಾ, ಹಾಗಾಗಿ ರಿಸ್ಕ್ ಬೇಡ ಅಂತ. ಮತ್ತು ಸಮಸ್ಯೆ ಮಾಡ್ಕೊಳೋದು ಬೇಡ. ಉಪ್ಪಿಟ್ಟು ಹಾಕ್ಕೊಂಡೋಗಿ ಮತ್ತು ರೋಡಲ್ಲೆಲ್ಲ ಹಗ್ಗ ಲೂಸ್ ಹಾಕಿ ಚೀಲ ಹೊರಗೆ ಬಂದುಬಿಟ್ರೆ ಕಷ್ಟ. ಹಂಗಾಗಿ ಫುಲ್ಲು ಪ್ಯಾಕ್ ಮಾಡಿದ್ದೀವಿ. ನೋಡ್ಬೋದು, ಸಕ್ಕತ್ತಾಗಿ ಹಗ್ಗ ತಾಡ್ಪಲ್ಲಿ ಹಾಕ್ಕೊಂಡಿದ್ದಾಯಿತು. ಗಾಡಿ ಕಾಟ ಮಾಡಿಸಿ ಹೊರಗಡೆ ಹಾಕಬೇಕು. ಗಾಡಿ ಹೊರಗಡೆ ಹಾಕಿ ಊಟಕ್ಕೆ ಬಂದ್ವಿ. ಫುಲ್ ಮೀಲ್ಸ್ ಇವತ್ತು ನೋಡ್ಬೋದು. ಒಳ್ಳೆ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಬಿಲ್ಲಿಸ್ಕೊಂಡು ಬನ್ನಿ, ಬಿಲ್ಲಿಸ್ಕೊಂಡು ಹೋಗೋಣ. ಟೈಮ್ ಬಂದು ಕರೆಕ್ಟಾಗಿ ರಾತ್ರಿ 9 ಗಂಟೆ. ಗಾಡಿ ಲೋಡ್ ಆಗಿದ್ದು ಬಂದು ಮಧ್ಯಾಹ್ನ 2 ಗಂಟೆಗೆ. ಬಿಲ್ಲು ಸಂಜೆ ಕೊಟ್ಟರು. ನೈಟ್ ಬಿಡೋಣ ಅಂತ ಇಲ್ಲೇ ಮಲಗಿದ್ವಿ ಅಂದರೆ ನಿದ್ದೆ ಏನು ಮಾಡಿಲ್ಲ ಗುರು. 1 ಅವರ್ ಕರೆಕ್ಟಾಗಿ ನಿದ್ದೆ ಆಯಿತು. ಮತ್ತು ಫೋನ್ ಕಾಲ್ ಬಂತು, ಎದ್ದೋ. ಮತ್ತು ನಿದ್ದೆನೇ ಬರಲಿಲ್ಲ. 5 ಗಂಟೆಯಿಂದ ನಿದ್ದೆನೇ ಬರಲಿಲ್ಲ. 4 ಅವರ್ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ. ಬನ್ನಿ ಇವಾಗ ಇಲ್ಲಿಂದ ಹೊರಡಬೇಕು. ಹೊರಡೋಕ್ಕಿಂತ ಮುಂಚೆ ಗ್ಲಾಸ್ ಕ್ಲೀನ್ ಮಾಡ್ಕೊಬೇಕು. ಸಿಕ್ಕಾಪಟ್ಟೆ ಧೂಳಾಗಿಬಿಡೈತೆ. ಮಿರರ್ ನೋಡಿ ಏನು ಕಾಣ್ತಾನೆ ಇಲ್ಲ. ಫುಲ್ಲು ವಾಶ್ ಮಾಡಿಕೊಂಡು ಹೋಗೋಣ. ಕಾಲಿನ ಥರದ್ದು, ಬಟ್ ಇದು ಕಾಲಿನ್ ಅಲ್ಲ. ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ. ಗ್ಲಾಸ್ ಫುಲ್ಲು ಕ್ಲೀನ್ ಮಾಡಿದ್ದಾಯ್ತು ನೋಡಿ. ಮಿರರ್ಗಳಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಆಪೋಸಿಟ್ ನಾನೇ ಕಾಣ್ತಾ ಇದ್ದೀನಿ ನೋಡಿ. ಇಲ್ಲಿ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ. ಒಂದು 5 ನಿಮಿಷ ಟೈಮ್ ತೊಗೊಂಡು. ಬನ್ನಿ ಇವಾಗ ಇಲ್ಲಿಂದ ಹೊರಡುವಂಥ ಸಮಯ. ಗಾಡಿ ಕೀ ಎಲ್ಲ ಹಾಕಿದ್ದೀನಿ, ಹುಡುಕ್ಬೇಕು. ಟೈಮ್ ಕರೆಕ್ಟಾಗಿ 9:30 ಇಲ್ಲಿಂದ ಬಿಡ್ತಾ ಇದ್ದೀವಿ. ಬನ್ನಿ ಇಲ್ಲಿಂದ ಹೊರಡೋಣ.
ಲೈಟ್ಸ್ ಆನ್. ಗ್ಲಾಸ್ ನೋಡಿ ಪಳ ಪಳ ಹೊಳಿದಾಯ್ತು ಇವತ್ತು. ಸಾಂಗ್ಲಿ ಬೈಪಾಸ್ನ ಬಿಟ್ಬಿಟ್ಟು ಇವಾಗ ಮಹೇಶಾಣ ಅಂದರೆ ಚಿಕ್ಕೋಡಿ ಕಡೆ ಹೋಗ್ತಾ ಇದೀವಿ. ಮಹೇಶಾಣ, ಕಾಗವಾಡ, ಸಿರುಗುಪ್ಪಿ, ಚಿಕ್ಕೋಡಿ ಈ ರೂಟಲ್ಲಿ ಹೋಗೋದು. ಆರಾಮಾಗಿ ಸಿಂಗಲ್ ರೋಡು, ಆರಾಮಾಗಿ ಹೋಗೋಣ. ನೈಟ್ ಟೈಮ್ ಗಾಡಿಗಳು ಇರಲ್ಲ. ದೇವತ್ ಏನು ಕಪ್ಪ ಬರಲಿಲ್ಲ ಅಂದರೆ ಮೇನ್ ರೀಸನ್ ಕಬ್ಬಿನ ಗಾಡಿಗಳು ಸಿಕ್ಕಾಪಟ್ಟೆ, ಮತ್ತು ಈವ್ನಿಂಗ್ ಟೈಮಲ್ಲಿ ಬೈಕ್ಗಳು ಸಿಕ್ಕಾಪಟ್ಟೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಸಾಂಗ್ಲಿ ಕೆಲ್ಸಕ್ಕೆ ಬರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರ್ತದೆ. ಹಂಗಾಗಿ ಈವ್ನಿಂಗ್ ಬಿಡಲಿಲ್ಲ, ಆರಾಮಾಗಿ ನೈಟ್ ಆ್ಯಂಡ್ ನೈಟ್ ಹೋಗೋಣ ಅಂತ. ಈಗ ಈ ಸರ್ಕಲಿಂದ ಲೆಫ್ಟ್ ಹೊಡ್ಕೊಂಡು ಆರಾಮಾಗಿ ಹೋಗೋಣ ಬನ್ನಿ. ಕರ್ನಾಟಕ ಚೆಕ್ ಪೋಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಕಾಗವಾಡಕ್ಕೆ ಬರೋ ಅಷ್ಟೊತ್ತಿಗೆ 10:40 ಆಗೋಯ್ತು. ಹೆವಿ ಕಬ್ಬಿನ ಗಾಡಿಗಳಿದ್ದಾವೆ, ಟ್ರ್ಯಾಕ್ಟ್ರುಗಳು. ಹಂಗಾಗಿ ಟ್ರಾಫಿಕ್ ಸಿಕ್ಕಾಪಟ್ಟೆ. ಗಾಡಿ ಪಾಸ್ ಮಾಡೋಕ್ಕಾಗಲ್ಲ ಕಬ್ಬಿನ ಗಾಡಿ ಆಪೋಸಿಟ್ ಬಂದಾಗ. ಒಂದೊಂದು ವೀಲ್ ಕೆಳಗಿಳಿಸ್ಬೇಕಾಗುತ್ತೆ, ಅದೊಂದು ಹಿಂಸೆ. ನೋಡಿ ಆಪೋಸಿಟ್ ಒಂದು ಕಬ್ಬಿನ ಗಾಡಿ ಬರ್ತಾ ಆಯ್ತು ಆಲ್ರೆಡಿ. ಅಲ್ಲಿ ವೈಟ್ LED ಹಾಕೊಂಬರ್ತವ್ರೆ, ಕಣ್ಣಿಗೆ ಹೊಡಿತದೆ ಗುರು. ಪಾಪ ಟ್ರ್ಯಾಕ್ಟ್ರಲ್ಲಿ ಹೆಡ್ಲೈಟ್ಗಳು ಕಾಣಿಸೋದೇ ಇಲ್ಲ. ಅವ್ರು LED ಹಾಕ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನೋಡಿ ಇದು ಡಬ್ಬಿ ಗಾಡಿ. ಓಕೆ, ಮಾಮೂಲಿ ಲೂಸ್ ತುಂಬಿದ್ದೆಲ್ಲ ಫುಲ್ ಹೊರಗೆ ಬಂದ್ಬಿಟ್ಟಿರ್ತದೆ, ಅದೇ ಹಿಂಸೆ. ಕಬ್ಬು ಕಬ್ಬು ಕಬ್ಬು, ಎಲ್ಲಿ ನೋಡಿದರೂ ಕಬ್ಬು. ಜಾಮ್ ಜಾಮ್ ಜಾಮ್, ಎಲ್ಲಿ ನೋಡಿದರೂ ಜಾಮು. ಏನೂ ಮಾಡಂಗಿಲ್ಲ. ಅಲೆ 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 ಅಲೆ, ನೀನು ಯಾಕಣ ನಿಂತ್ಕೊಂಡೆ? ಕೊಟ್ಟ ಅಣ್ಣ ಸರಿಯಾಗಿ. ಹೋಗೋ ಅಣ್ಣ, ನಿಲ್ಸ್ಕೊಳ್ಳೋಣ ಅಣ್ಣ. ಹೋಗಾದ್ರು ಹೋಗು, ಲೆಫ್ಟ್ ಗನ ಬಾ ಅಣ್ಣ. ಇವನ್ಗೆ ಆಪೋಸಿಟ್ ಗಾಡಿ ಬಂದೈತೆ, ಈ ಲಾರಿಯವ್ರಿಗೆ ಆಪೋಸಿಟ್ ಗಾಡಿ ಬಂದೈತೆ. ಟ್ರ್ಯಾಕ್ಟ್ರು ಇಲ್ಲೇ ನಿಲ್ಸ್ಕೊಂಡ್ರು, ಲಾರಿನೂ ಇಲ್ಲೇ ನಿಲ್ಸ್ಕೊಂಡ್ರು. ಏನು ಸಮಸ್ಯೆ ಇಲ್ಲಿ? ಮಾತಾಡ್ತಾ ಇದ್ದಾರಾ ಕಷ್ಟ ಸುಖನ? ಕಿತ್ತಾಡ್ತಾ ಇದಾರೆ ಗುರು. ಯಪ್ಪ, ನಮ್ಮ ಮುಂದೆ ಏನ್ ಟ್ರ್ಯಾಕ್ಟರ್ ಹೋಗ್ತಾಯ್ತೋ ಇದು ಬಂದು ಲೋಡ್ ಗಾಡಿ. ಅವ್ರದ್ದು ಲೋಡ್ ಗಾಡಿ ಅಂತೆ. ನಾನ್ ದಾರಿ ಕೊಡಲ್ಲ, ನೀನ್ ದಾರಿ ಕೊಡಲ್ಲ ಅಂತ ಇಬ್ರು ಜಗಳ ಆಡ್ತಾರೆ. ನನಗ್ ದಾರಿ ಕೊಡೋಣ, ಕಾರಣ ಬರ್ತಾರೋ ಬ್ರೇಕ್ ಹೊಡ್ಕೊಂತಾರೋ ಗೊತ್ತಿಲ್ಲ. ಓವರ್ಟೇಕ್ ಹೊಡ್ಯಾಕೋರೆ ಸ್ಪೀಡಾಗಿ ಬರ್ತಾರೆ ಗುರು. ಏನು ನರ್ಕನಪ್ಪ, ರೋಡು ಸಾಕಾಗಿ ಹೋಗ್ಬಿಟ್ಟೈತೆ. ಕಬ್ಬಿನ ಸೀಸನಾಗಿ ನಾರ್ತ್ ಕರ್ನಾಟಕನೇ ಬರ್ಬಾರ್ದು ಅನ್ಸ್ಬಿಡ್ತದೆ, ಅಷ್ಟು ಹಿಂಸೆ ಆಗ್ಬಿಡ್ತದೆ. ಓವರ್ಟೇಕ್ ಮಾಡೋಕ್ಕೂ ಆಗಲ್ಲ ಬ್ರೋ, ಅಷ್ಟು ಕಷ್ಟ ಈ ರೋಡಾಗಿ. ನೋಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ವೀಲು ರೈಟ್ಗೆ ಇಳಿದು ಬಿಡ್ತದೆ. ಒಂದು ಟ್ರ್ಯಾಕ್ಟರ್ ಪಾಸ್ ಮಾಡಕ್ಕೆ ಇಷ್ಟೊತ್ತು ಅಂದರೆ ಲೆಕ್ಕ ಹಾಕಿ ನೀವು. ರೋಡ್ ತುಂಬ ಟ್ರ್ಯಾಕ್ಟರ್ಗಳೇ ಸಿಕ್ಕರೆ ಎಷ್ಟೊತ್ತಿಗೆ ಹೋಗ್ಬೋದು ನಾವು. ಚಿಕ್ಕೋಡಿ ಇಂಡಿಯನ್ ಆಯಿಲ್ ಹತ್ರ ಬಂದಿದ್ದಾಯಿತು. ನಮ್ಮ ಗಾಡಿ ಇಲ್ಲೇ ಐತೆ, ನಮ್ಮದು 8055 ಇಲ್ಲೇ ಐತೆ. ಅದನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ಮುಂದೆ ಭಾರತ್ ಬಂದು ಕ್ಲೋಸ್ ಇರುತ್ತೆ, ಹಂಗಾಗಿ ಇಲ್ಲೇ ಇಂಡಿಯನ್ ಆಯಿಲ್ ಎಲ್ಲ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕ್ತಾ ಇದ್ದೀನಿ. ಹೋಗೋಣ ಬನ್ನಿ ಹಾಕ್ಸ್ಕೊಂಡು. 18,100 ರೂಪಾಯಿ ಡೀಸೆಲ್ ಹಾಕ್ಸಿದ್ದಾಯಿತು. ನೋಡ್ಬೋದು 197 ಲೀಟ್ರು ಟ್ಯಾಂಕ್ ಹಾಕ್ಕೊಂಡು ನಮ್ಮ ಗಾಡಿ ಮಾತಾಡಿಸ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ನೋಡಿ ನಮ್ಮ ಗಾಡಿ ನೋಡಿ ಎಷ್ಟು ದಿನ ಆಗಿತ್ತು. ಈ ಗಾಡಿ ಬಂದು ಯಾರು ಓಡಿಸ್ತಾರೆ ಅಂದರೆ ನಮ್ಮ ಶರತ್ ಬ್ರೋ ಓಡಿಸ್ತಾರೆ. ಸದ್ಯಕ್ಕೆ ಮಲಗಿದ್ದಾರೆ, ಎಬ್ಬರ್ಸೋದು ಬೇಡ ಅಂತ ಸುಮ್ಮನೆ ಡಿಸ್ಟರ್ಬ್ ಮಾಡೋದಿನಿ ಅದಕ್ಕೆ. ನಿನ್ನೆ ನೈಟ್ ಫುಲ್ ಗಾಡಿ ಓಡಿಸ್ಕೊಂಬಂದು ಮಲಗಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಬೆಳಗ್ಗೆ ಎದ್ದು ಇದು ಲೋಡ್ಗೆ ಹೋಗ್ಬೇಕು ಗಾಡಿ. ಬಟ್ ಆ ಕ್ಯಾರಿಯರ್ ಫಿನಿಶಿಂಗ್ ಮಾತ್ರ ನಾನು ಇವತ್ತಿಗೂ ಮೆಚ್ಕೊಂತೀನಿ. ಕೇರಳದಲ್ಲಿ ಏನು ಕೆಲಸ ಮಾಡಿಸ್ಬೇಕು ಅಂದರೆ ಕ್ಯಾರಿಯರ್ ನೋಡಿ, ಅವತ್ತು ಹೊಡೆದಿರೋ ಪೇಂಟ್ ಹೆಚ್ಚು ಕಮ್ಮಿ 8 ತಿಂಗಳಾಯಿತು, ಸ್ವಲ್ಪನೂ ಶೇಡಿಂಗ್ ಇಲ್ಲ. ಎಷ್ಟು ಫಿನಿಶಿಂಗ್ ಬಂದೈತೆ ಅಂದರೆ ಒಂಥರ ಗ್ಲಾಸ್ ಫಿನಿಶಿಂಗ್ ಬಂದೈತೆ. ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಕಂಪ್ನಿ ಪೇಂಟ್ಗಿಂತ ಕ್ಯಾರಿಯರ್ ಪೇಂಟ್ ಅಬ್ಸರ್ವ್ ಮಾಡಿ ಸಕ್ಕದಾಗಿ ಕಾಣುತ್ತೆ. ಈ ಗಾಡಿ ನೋಡೋದೇ ಒಂಥರ ಚಂದ, ಸಕ್ಕದಾಗಿ ಕಾಣುತ್ತೆ ಗಾಡಿ. ಇದನ್ನು ರೀಪೇಂಟ್ ಮಾಡಿಸ್ಬೇಕು, ಸದ್ಯದಾಗ ಮಾಡಿಸೋಣ ಬನ್ನಿ. ಇವಾಗ ಇಲ್ಲಿಂದ ಹೊರಡೋಣ. ಡಿಸ್ಟರ್ಬ್ ಮಾಡೋದೇನು ಬೇಡ, ಎಬ್ರಸ್ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಬಟ್ ಸುಮ್ಮನೆ ಇನ್ನೇನಕ್ಕೆ ಡಿಸ್ಟರ್ಬ್ ಮಾಡೋದು. ಮಲಗಿದ್ದಾರೆ, ಇವಾಗ ಬಂದು ಒಂದು 2 ವಾರ ಆಗೈತೆ. ಟೈಮ್ ಬಂದು 12 ಗಂಟೆ ಬೇರೆ. ಒಂದು ಕಡೆ ರೋಡ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಹಾಳಾಗ್ಬಿಡೈತೆ. ಇನ್ನೊಂದು ಕಡೆ ಆಪೋಸಿಟ್ ಗಾಡಿಯವರಂತೂ ಐ ಬೀಮ್ ಹಾಕಿದ್ದು ಲೋ ಬೀಮ್ ಹಾಕೋದೇ ಇಲ್ಲ. ಅದು ಈ RJ ಪಾಸಿಂಗ್ ಗಾಡಿಗಳಂತೂ ಹೆವಿ ಬರ್ತವೆ ರೋಡಲ್ಲಿ. ಅವರಂತೂ ಐ ಬೀಮು ಹಾಕಲ್ಲ, ರೋಡ್ ಬಿಟ್ಟು ಕೆಳಗೆ ಹೋಗಲ್ಲ. ನಮ್ಮ ಗಾಡಿಗಳನ್ನ ಕೆಳಗೆ ಇಳಿಸ್ತಾರೆ.
ಹೆಚ್ಚು ಕಡಿಮೆ ಒಂದು 4-5 ಸಾರಿ ಏಕ್ ಸಡನ್ನಾಗಿ ಹಿಂಗೆ ಬಂದ್ಬಿಡ್ತಾರೆ, ಸ್ಟ್ರೈಟಾಗಿ ಮುಕ್ಕಾಲು ರೋಡಲ್ಲಿ ಬಂದ್ಬಿಡ್ತಾರೆ. ಗಾಡಿ ಪಾಸು ಆಗಲ್ಲ ಅವ್ರದ್ದು, ನಮ್ದಂತೂ ಗಾಡಿನೇ ಪಾಸ್ ಆಗಲ್ಲ. ಈ ರೋಡಲ್ಲಿ ಆರಾಮಾಗಿ 2 ಗಾಡಿ ರೋಡ್ ಮೇಲೆ ಪಾಸ್ ಆಗುತ್ತೆ, ಬಟ್ ಅವ್ರು ಮುಕ್ಕಾಲು ರೋಡಿಗೆ ಬರೋದ್ರಿಂದ ನಮ್ಮ ಗಾಡಿಗಳು ಕೆಳಗೆ ಇಳಿಸ್ಬೇಕಾಗುತ್ತೆ. ನಾನಂತೂ ಒಂದು 2-3 ಸಾರಿ ಮೇಲೆ ಹೊಡೆದ್ಬಿಟ್ಟಿದ್ದೀನಿ, ಅವರೇ ಇಳಿಸ್ಕೊಂಡು ಹೋಗಿದ್ದಾರೆ. ಬನ್ನಿ ಈಗ ಮುಂದೆ ಒಂದು ಟೀ ಕುಡ್ಕೊಂಡು ಹೋಗೋಣ. ಇಲ್ಲಿಂದ ಸಂಕೇಶ್ವರ ಸರ್ಕಲ್ ಹತ್ರ ಬಂದ್ವಿ, ಆ ಲೈಟ್ ಕಾಣುತ್ತಲ್ಲ ಅದೇ ಸರ್ಕಲ್ಲು. ಹೋಗೊಂದು ಒಳ್ಳೆ ಟೀ ಕುಡ್ಕೊಂಡು ಬಿಡೋಣ. ನಾವು ಮುಂದೆ ಯಾವುದೋ ಒಂದು K40 ಪಾಸಿಂಗ್ ಗಾಡಿ ಹೋಗ್ತೈತೆ, ಅದು 10 ವೀಲು. ಮೋಸ್ಟ್ಲಿ ಚಿಕ್ಕಬಳ್ಳಾಪುರದ ಪಾಸಿಂಗು, ಬಟ್ ಅಲ್ಲ ಗೊತ್ತಿಲ್ಲ ಗಾಡಿ. ಬನ್ನಿ ಇಲ್ಲೇ ಸೈಡ್ಗೆ ಹಾಕಿ ಒಂದು ಚಹಾ ಕುಡ್ಕೊಂಡು ಹೋಗೋಣ. ಯಾಕೋ ಇಲ್ಲೆಲ್ಲ ಇರ್ತಿತ್ತು, ಟೀ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದ್ರ ಮುಂದೆ ಐತೆ ಒಂದೇ ಒಂದು, ಮುಂದೆ ಕುಡಿಯೋನ್ ಮನೆ ಇಲ್ಲಿ ಬೇಡ. ಊಟ 1 ಗಂಟೆ ಆದರೂ ಮಾಡಿರಲಿಲ್ಲ, ನಾನ್ ಸ್ಟಾಪ್ ಗಾಡಿ ಹೊಡೆಯೋಣ ಅಂದ್ಕೊಂಡು. ಹೊಟ್ಟೆ ಸಖತ್ ಹಸಿಯೋದು, ಹಂಗಾಗಿ ಇಲ್ಲೇ ಹಿಂದೆ ಹೋಟ್ಲ್ ಓಪನ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು ಹಾಫ್ ರೈಸ್ ಮಾಡಿಸ್ಕೊಂಡು ಒಂದು 3 ಮೊಟ್ಟೆ ಹಾಕ್ಸಿ, ಡಯಟು ಕಂಪ್ಲೀಟ್ ಆಗುತ್ತೆ ಅಂತ, ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ 3 ಮೊಟ್ಟೆ ಹಾಕ್ಸಿ ಲೈಟಾಗಿ ಆಯಿಲ್ ಹಾಕ್ಸ್ಬಿಟ್ಟು ಎಗ್ ರೈಸ್ ಮಾಡಿಸ್ಕೊಂಡು ತಿನ್ಬಂದಿದ್ದಾಯಿತು. ಆಯಿಲ್ ಕಮ್ಮಿ ತಿನ್ಬೇಕಲ್ಲ, ಹಾಗಾಗಿ ಲೈಟಾಗಿ ಆಯಿಲ್ ಮುಂದೆ ಇತ್ತು ಮಾಡಿಸ್ಕೊಂಡು ತಿನ್ಕೊಂಬಂದಿದ್ದಾಯಿತು. ರೋಡ್ ಅಂತೂ ಸರಿ ಇಲ್ಲ, ಆರಾಮಾಗಿ ಹೋಗ್ಬೇಕು, ಹುಷಾರಾಗಿ ಹೋಗೋಣ ಬನ್ನಿ. ರೋಡ್ ನೋಡಿ ಯಾವ ರೇಂಜಿಗೆ ಹಾಳಾಗಿದೆ ಅಂತ. ಇದು ಸಂಕೇಶ್ವರಿಂದ ಚಿಕ್ಕೋಡಿಗೆ ಹೋಗೋ ರೋಡು. ಯಪ್ಪ ಹೆವಿ ಹಾಳಾಗೋಗ್ಬಿಟ್ಟೆ. ಈ ರೋಡಲ್ಲಿ ಹೆಂಗೆ ಗಾಡಿ ಓಡಿಸ್ತಾರೆ ಹೇಳಿ? ಸ್ಪೀಡ್ ನೋಡಿ, 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು. ಏನು ಮಾಡ್ತೀರಾ ಬನ್ನಿ ಆರಾಮಾಗಿ. ಇನ್ನೊಂದು ಈ ಊರು ದಾಟಿದ ತಕ್ಷಣ ಹೈವೇ ಸಿಕ್ಬಿಡುತ್ತೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗೋಣ. ಟೈಮ್ ಬಂದು 2 ಗಂಟೆ. ವೆಂಟುಮುರಿ ಘಾಟ್ ಹತ್ತಿಸ್ತಾ ಇದ್ದೀವಿ. ಘಾಟ್ ಹತ್ತಿಸಿ ಎಲ್ಲನ ಸೈಡ್ಗೆ ಹಾಕೊಂಡು ಒಂದು 2 ಅವರ್ ರೆಸ್ಟ್ ಮಾಡೋಗೋಣ. ಹೆವಿ ನಿದ್ದೆ ಹಿಡಿದೈತೆ. ಡೇ ಟೈಮ್ ಮಲ್ಗೋಣ ಅಂದರೆ ಮಲ್ಗೋಕ್ಕೆ ಆಗಲಿಲ್ಲ ಅಲ್ಲಿ ಬಿಸಿಲಿಗೆ. ಏನು ಮಾಡ್ತೀರಾ, ಹೆಂಗಿದ್ರು ನಾಳೆ ಖಾಲಿ ಆಗಲ್ಲ, ಅಂದರೆ ಇವತ್ತು ಬೆಳಗ್ಗೆ ಖಾಲಿ ಆಗಲ್ಲ, ನಾಳೆ ಬೆಳಗ್ಗೆನೇ ಖಾಲಿ. ಅದು ಇನ್ನು ಬೇಜಾನ್ ಟೈಮ್ ಐತೆ, ಇನ್ನೊಂದು 30 ಅವರ್ ಟೈಮ್ ಐತೆ. ಹಂಗಾಗಿ ಆರಾಮಾಗಿ ಹೋಗೋಣಂತೆ. ಇಲ್ಲೇ ಮುಂದೆ ಹೋಗ್ಬಿಟ್ಟು ಬಂಕ್ ಹತ್ರ ಸೈಡ್ಗೆ ಹಾಕೋಣ. ಇಲ್ಲೇ ಪೆಟ್ರೋಲ್ ಬಂಕ್ ಇತ್ತು, ಪೆಟ್ರೋಲ್ ಬಂಕಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀನಿ. ಒಂದು 2 ಅವರ್ ಮಲ್ಕೊಂಡು ಹೋಗೋಣ. 2 ಗಂಟೆ ಟೈಮು ಕರೆಕ್ಟ್ 4-4:15 ಎದ್ದು ಬಿಡೋಣ. ಆದರೆ ಇಲ್ಲಾಂದರೆ ಒಂದು 6 ಗಂಟೆಗೆ ಎದ್ದು ಬಿಡೋಣ. ಇದ್ದೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಜೆಂಟ್ ಇದ್ದಿದ್ರೆ ಮಾಲು ಆರಾಮಾಗಿ ಹೋಗ್ಬಿಡ್ಬೋದಿತ್ತು. ನಾಳೆ ಬೆಳಿಗ್ಗೆ ಖಾಲಿ ಮಾಡೋದು, ಅಂದರೆ ಇವತ್ತು ಬೆಳಗಿನ ಜಾವ ಆಲ್ರೆಡಿ ಎಲ್ಲ. ಹಂಗಾಗಿ ಇವತ್ತು ಡೇ ಫುಲ್ಲು, ಇವತ್ತು ನೈಟ್ ಫುಲ್ ಟೈಮ್ ಇದೆ. ನಾಳೆ ಬೆಳಗ್ಗೆ 10 ಗಂಟೆ ಖಾಲಿ ಮಾಡ್ತಾರೆ ಅಂತ. ಹಂಗಾಗಿ ಆರಾಮಾಗಿ ಮಲ್ಕೊಂಡು ಆರಾಮಾಗಿ ನಿಲ್ಸ್ಕೊಂಡು ಹೋಗ್ಬೋದು. ಆರಾಮಾಗಿ ಹೋಗೋಣ ಅಂತ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತೆ ಎದ್ದು ಸಿಗ್ತೀನಿ. A few moments later. ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದು ಇದೇ ಇಂಡಿಯನ್ ಆಯಿಲ್ ಬಂಕಲ್ಲ ಗಾಡಿ ನಿಲ್ಲಿಸಿ ಮಲಗಿದ್ದು. ಇವಾಗ ಕರೆಕ್ಟಾಗಿ 6:30 4 ಅವರ್ ರೆಸ್ಟ್ ಆಯಿತು. ಒಂದು ರೌಂಡ್ ಟೈರ್ ನೋಡಿಕೊಂಡು ಇಲ್ಲಿಂದ ಹೊರಡಬೇಕು. ಟೈರ್ ಚೆಕ್ ಮಾಡ್ಕೊಂಬರೋಣ ಫಸ್ಟ್ ಹೋಗಿ. ಚಳಿಗಾಲದಲ್ಲಿ ಬೇಗ ಟೈರ್ಗಳು ಅವು ಗಾಳಿಯಾಗಲಿ ಇಳಿತವೆ, ಇಲ್ಲಾಂದರೆ ಪಂಚರ್ಗಳು ಆಗ್ತವೆ ಚಳಿಗೆ. ಎಲ್ಲ ಕರೆಕ್ಟಾಗಿದ್ದಾವೆ. ಆ ಕಡೆ ನೋಡೋಣ. ಏನು ಸಮಸ್ಯೆ ಇಲ್ಲ. ಈಗ ಇಲ್ಲಿಂದ ಹೊರಡೋಣ, ಆರಾಮಾಗಿ ಹೋಗೋಣ. ನಾಳೆ ಬೆಳಗ್ಗೆ ಖಾಲಿ ಮಾಡೋದು, ಇವತ್ತು ಸಂಜೆ ಬಂದರೂ ಖಾಲಿ ಮಾಡಲ್ಲ ಅಂದ್ರೆ ಅವ್ರು. ಹಂಗಾಗಿ ರಿಸ್ಕ್ ತಗೊಂಡು ಇನ್ನೇನಕ್ಕೆ ಹೋಗೋದು, ನಾಳೆ 2 ಪಾಯಿಂಟು ಖಾಲಿ ಮಾಡ್ಕೊಳ್ಳೋಣ ಅಂತ ಆರಾಮಾಗಿ ಹೋಗ್ತಾ ಇದ್ವಿ. ನಾಳೆ ಬೆಳಗ್ಗೆ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿ ಮಧ್ಯಾಹ್ನದಲ್ಲಿ ಸೆಕೆಂಡ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಆರಾಮಾಗಿ ಹೋಗಿ ನಾಳೆ ರೆಸ್ಟ್ ಮಾಡಿ ನಾಡ್ದೆ ಲೋಡ್ ಮಾಡೋಣ. ರೆಸ್ಟ್ ಭಾಳ ಇಂಪಾರ್ಟೆಂಟು. ಅದ್ರಾಗ ಸಿಂಗಲ್ ಇದ್ದಾಗ ತುಂಬ ಟಯರ್ಡ್ ಆಗಿಬಿಡ್ತೀವಿ. ಇನ್ನೇ ಹಗ್ಗ ತಡ್ಪಲ್ ಹಾಕಿದ್ದು ಅದು ಇದು ಸಿಕ್ಕಾಪಟ್ಟೆ ನಾವು. ಮತ್ತು ಈ ಗ್ಲಾಸ್ ಕೂಡ ರೆಡಿ ಮಾಡಿಸ್ಕೊಂಡು ಹೋಗಬೇಕು, ಬೆಡ್ಶೀಟ್ ಹಾಕಿ ಅನ್ನೋದಕ್ಕೆ. ಬನ್ನಿ ಹೋಗೋಣ ಇಲ್ಲಿಂದ. ಓಕೆ, ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಇಲ್ಲಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನೈಟೇ ವ್ಲಾಗ್ ಎಂಡ್ ಮಾಡಿ ಮಲಗಬೇಕಿತ್ತು. ಆ್ಯಕ್ಚುಲಿ ಏನಂದರೆ ನೈಟ್ ಎದ್ದು ಬಿಡೋಣ ಅಂದ್ಕೊಂಡೆ, ನೈಟ್ ಹೊಡೆಯೋಣ ಅಂತ. ಬಟ್ ಆಗಲಿಲ್ಲ, ಇದ್ದೇವೆ. ಹಂಗಾಗಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ನೆಕ್ಸ್ಟ್ ವ್ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.